ಕಲಿಯಲು ಜೀವ ಪಣಕ್ಕಿಡಬೇಕಾ? ಹಣಮಾಪುರ ಮಕ್ಕಳ ನಿತ್ಯ ಮೃತ್ಯು ಪಯಣ. ಮಕ್ಕಳ ಬದುಕಿಗೆ ಯಾರು ಹೊಣೆ? ಶಿಕ್ಷಣ ಸಚಿವರೇ ಇತ್ತ ನೋಡಿ, ಪಾಠಕ್ಕಾಗಿ ಪ್ರಾಣ ಪಣಕ್ಕೆ. ಶಾಲೆಗೆ ಹೋಗಿ ನಾವು ಒಂದು ಒಳ್ಳೆಯ ಭವಿಷ್ಯವನ್ನ ಕಟ್ಕೊಳ್ಬೇಕು ಅಂತ ಹೇಳಿ ಮಕ್ಕಳು ಶಾಲೆಗೆ ಹೋಗೋದಿಕ್ಕೂ ಕೂಡ ಇಲ್ಲಿ ಜೀವ ಪಣಕ್ಕಿಡಬೇಕು. ಸರ್ಕಾರಿ ಶಾಲೆಗೆ ಹೋಗೋದಿಕ್ಕೆ ಮಕ್ಕಳು ಪ್ರತಿನಿತ್ಯ ಸಂಕಷ್ಟವನ್ನ ಅನುಭವಿಸಬೇಕು. ಶಾಲೆಗೆ ಬರೋದಿಕ್ಕೆ ಸೇತುವೆ ಇಲ್ಲ. ಪ್ರತಿನಿತ್ಯ ಮಕ್ಕಳು ಪರದಾಟವನ್ನ ಮಾಡ್ತಿದ್ದಾರೆ. ಇದು ಬೆಳಗಾವಿಯ ಅಥಣಿ ತಾಲೂಕಿನ ಹಣಮಾಪುರ ಮಕ್ಕಳ ಸಂಕಷ್ಟದ ಕತೆ. ಹಣಮಾಪುರ ಗ್ರಾಮದಲ್ಲಿ ಸುಸಜ್ಜಿತವಾಗಿದೆ ಶಾಲೆ. ಒಡೆಯರ ತೋಟದ ವಸತಿಯ ಮಕ್ಕಳ ಸಂಕಷ್ಟ ಯಾರೂ ಕೇಳೋರೇ ಇಲ್ವಾ ಅನ್ನುವ ಪರಿಸ್ಥಿತಿ ಇದೆ. ಹಳ್ಳದ ಆಚೆಗೆ ಇರುವ ಒಡೆಯರ ತೋಟದ ವಸತಿ ಶಾಲೆ. ಹಣಮಾಪುರದ ಶಾಲೆಗೆ ಬರ್ತಾ ಇದ್ದಾರೆ 40ಕ್ಕೂ ಹೆಚ್ಚು ಮಕ್ಕಳು. ಶಾಲೆಗೆ ಬರೋದಕ್ಕೆ ಹಳ್ಳದ ನೀರು ದಾಟಿ ಬರಬೇಕು. ಹಳ್ಳ ದಾಟಬಾರ್ದು ಅಂತ ಹೇಳಿದ್ರೆ 5 ಕಿಲೋಮೀಟರ್ ಸುತ್ತಿ ಬರಬೇಕು. ಹಳ್ಳಕ್ಕೆ ಒಂದು ಸೇತುವೆ ನಿರ್ಮಿಸಿಕೊಡಿ ಅಂತ ಎಷ್ಟೋ ವರ್ಷಗಳಿಂದ ಮನವಿ ಮಾಡ್ತಿದ್ದಾರೆ. ಇಲ್ಲವಾದಲ್ಲಿ ಪೈಪ್ ಹಾಕಿ ತಾತ್ಕಾಲಿಕ ರಸ್ತೆಯನ್ನಾದ್ರೂ ಮಾಡಿಕೊಡಿ. ಶಾಸಕರು ಸಂಸದರಿಗೆ ಮನವಿ ಮಾಡಿದ್ರೂ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ, ಸ್ಪಂದನೆ ಇಲ್ಲಿವರೆಗೂ ಇಲ್ಲ. ಸ್ಥಳೀಯ ಶಾಸಕ ರಾಜು ಕಾಗೆ, ಸಂಸದೆ ಪ್ರಿಯಾಂಕಾ ಜಾರಕಿಹೊಳಿ ಪಿಡಿಒ ಗಮನಕ್ಕೆ ತಂದ್ರು ಯಾವುದೇ ರೀತಿಯ ಪ್ರಯೋಜನ ಆಗಿಲ್ಲ ಅಂತ ಹೇಳಿ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು, ಪೋಷಕರು. ತಿಂಗಳಾಗ್ಲಕ್ ಬತ್ರಿ, ನೀರ್ ಬಂದ್ರಿ, ಇನ್ನ ಏನು ಆಗಿಲ್ರಿ. ರಸ್ತೆ ರೀ ಮಾಡಿ ಕೊಟ್ಟಿಲ್ರಿ. ಬ್ಯಾಗ್ ತೊಯ್ತಾವ್ರಿ. ಮತ್ರಿ ನಾವ್ ಸ್ವಲ್ಪ ಎಲ್ರ ಕಾಲ್ ಮಿಸ್ ಆದ್ರ ಹರ್ಕೊಂಡ್ ಹೋಗ್ಬಿಡ್ತೇವ್ರಿ. ಅಕಡ್ರಿ 30-40 ಜನ ಹೋಗ್ತೇವ್ರಿ. ಕಟ್ ಕೊಟ್ಟಿದ್ರೆ ಅನುಕೂಲ ಆಗ್ತೈತ್ರಿ ಸ್ವಲ್ಪ ರೀ. ದಿನ ಇಲ್ಲಿ ಕಾಡಿನ ಗಾದೆ ಐತ್ರಿ. ದಿನ ಭಯ ಆಗ್ತೈತ್ರಿ ಹೋಗ್ಬೇಕಂದ್ರ ರೀ. ಸ್ಕೂಲ್ಗೆ ಹೋಗೋದ ಬೇಡ ಅನ್ಸತ್ರಿ. ಒಂದೊಂದ್ ದಿನ ನಮ್ ದೇಶ ಒಳಗ್ ಏನೋ ನಮಗ್ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿಲ್ಲ ಅನ್ಸ್ಲಾಕತ್ತೈತ್ರಿ. ಸಾಲಿನ ಒಲ್ಲ ಅನಸ್ತೈತ್ರಿ. ಮನ್ಯಾಗ ಕೊಂಡ್ರದ ಒಂಥರ ಚಲೋ ಅನಸ್ತೈತ್ರಿ. ಇಲ್ಲಿ ಅಂಜಿಕೆ ನೋಡಿದ್ರಿ ಅಂತ್ರಿ ಒಂದ್ ದಿನ ಏನ್ ಆಗ್ತಂತಂದ್ರ ಸಮಸ್ಯೆ ರೀ. ನಮ್ ತಂಗ್ರಿ ಹಳ್ದಾಗಿಂದ ಹರ್ಕೋತ ಹೊಂಟಿದ್ರಿ. ನನ್ನ ಬ್ಯಾಗ್ ಎಲ್ಲ ತೋದ್ರಿ. ಯಾಕಿನ್ ತಗೊಂಬರೋದ ನಾನು ಬ್ಯಾಗ್ ತೋರ್ಸ್ಕೋದು ಒಂದು ತಿಳಿವಾತಾಗಿತ್ರಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಲೋಹಿತ್ ಇದೀಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಹಿತ್, ಮಕ್ಕಳೇ ಹೇಳ್ತಾ ಇದ್ರು ಅಲ್ಲಿ ಹೋಗೋದಕ್ಕೆ ಅಂಜಿಕೆ ಆಗತ್ತೆ, ಎಲ್ಲಿ ಏನು ಆಗುತ್ತೋ ಅನ್ನುವಂತಹ ಭಯ ಅಂತ ಹೇಳಿ ಪ್ರಾಣವನ್ನೇ ಪಣಕ್ಕಿಟ್ಟು ಹೋಗ್ಬೇಕಾದಂತಹ ಪರಿಸ್ಥಿತಿ ಇದ್ರೂ ಕೂಡ ಯಾಕೆ ನಮ್ಮ ಶಾಸಕರಿಗೆ, ಸಂಸದರಿಗೆ ಕಾಣಿಸ್ತಾ ಇಲ್ಲ? ಇದು ಏನ್ ಬೇಕಾದ್ರೂ ಆಗ್ಲಿ ಮಕ್ಕಳಲ್ವಾ, ಏನು ವೋಟ್ ಇಲ್ಲ ಇವ್ರದ್ದು ಅನ್ನುವಂತಹ ಒಂದು ಬೇಜವಾಬ್ದಾರಿ ನಿರ್ಲಕ್ಷ್ಯನ ಇವ್ರದ್ದು? ಖಂಡಿತವಾಗ್ಲೂ ನವಿತಾ, ತಾಲೂಕು ಆಡಳಿತ ಸಂಪೂರ್ಣವಾಗಿ ವಿಫಲಗೊಂಡಿದೆ. ಒಂದು ಸಣ್ಣ ಕೆಲಸ ಮಾಡೋದಿಲ್ಲ ಅನ್ನುವಂತ ಉದಾಹರಣೆ ಕೊಡೋದಾದ್ರೆ ಈ ಒಂದು ಘಟನೆನೇ ಸಾಕ್ಷಿ ಆಗುತ್ತೆ. ಅದ್ರ ಜೊತೆಗೆ ಜನಪ್ರತಿನಿಧಿಗಳು ಎಷ್ಟು ಕೇರ್ಲೆಸ್ ಆಗಿದ್ದಾರೆ ಅಂತಂದ್ರೆ ವಿಚಾರಗಳು ಗಮನಕ್ಕಿದ್ರೂ ಕೂಡ ಕೆಲಸ ಮಾಡಲ್ಲ ಅನ್ನುವಂತ ಉದಾಹರಣೆಗೆ ಈ ಘಟನೆನ ಸಾಕ್ಷಿ ಆಗುತ್ತೆ. ಈಗಾಗಲೇ ಏನಂತಂದ್ರೆ ಅಥಣಿ ತಾಲೂಕಿನ ಹನುಮಾಪುರ ಗ್ರಾಮ ಇದೆ. ಹನುಮಾಪುರ ಗ್ರಾಮಕ್ಕೂ ಮತ್ತೆ ಈ ಒಂದು ಒಡೆಯರ್ ತೋಟಕ್ಕೂ ನಡು ಮಧ್ಯ ಒಂದು ಹಳ್ಳ ಇದೆ. ಜಸ್ಟ್ 500 ಮೀಟರ್ ದಾಟ್ಕೊಂಡು ಹೋದ್ರೆ ಸುಮಾರು 50ಕ್ಕೂ ಹೆಚ್ಚು ಮನೆಗಳು ಇರುವಂತ ಒಂದು ತೋಟದ ವಸತಿ ಪ್ರದೇಶ. ಅಲ್ಲಿ ಈಗಾಗಲೇ 40ಕ್ಕೂ ಹೆಚ್ಚು ಮಕ್ಕಳು ಆ ಒಂದು ಹಳ್ಳವನ್ನ ದಾಟ್ಕೊಂಡೇ ಇವತ್ತು ಆ ಶಾಲೆಗೆ ಬರಬೇಕು, ಹಳ್ಳ ದಾಟ್ಕೊಂಡೇ ಮನೆಗಳಿಗೆ ಹೋಗ್ಬೇಕು. ನಿತ್ಯವೂ ಕೂಡ ಆ ಹಳ್ಳನೇ ಅವ್ರಿಗೆ ಪ್ರಮುಖ ರಸ್ತೆ ಈಗ ಆಗಿರ್ತಕ್ಕಂಥದ್ದು. ಒಂದು ವೇಳೆ ಅಕಸ್ಮಾತ್ ನೀವು ಹಳ್ಳ ದಾಟೋದು ಬೇಡ ಅಂತಂದ್ರೆ ಬರೋಬ್ಬರಿ 5 ಕಿಲೋಮೀಟರ್ ಸುತ್ತುವರೆದು ಶಾಲೆಗಳಿಗೆ ಬರಬೇಕು, ಗ್ರಾಮಗಳಿಗೆ ಬರುವಂತ ಪರಿಸ್ಥಿತಿ ಇದೆ. ಸೊ ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಬಾರಿ ಅಲ್ಲಿನ ಗ್ರಾಮ ಪಂಚಾಯತಿ ಪಿಡಿಒ ಆಗಿರ್ಬಹುದು, ತಾಲೂಕ್ ಪಂಚಾಯತಿ ಇಒ ಆಗಿರ್ಬಹುದು, ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಶಾಸಕರು, ಸಂಸದರು ಎಲ್ಲರ ಗಮನಕ್ಕೂ ಕೂಡ ತಂದ್ರೂ ಕೂಡ ಇವತ್ತು ಆಡಳಿತ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಕುಸಿದು ಹೋಗಿದೆ ಅಂತಂದ್ರೆ ಯಾರು ಕೂಡ ಒಂದು ತಾತ್ಕಾಲಿಕ ರಸ್ತೆ ಮಾಡ್ಕೊಡೋದಕ್ಕೂ ಕೂಡ ಮುಂದೆ ಬರ್ತಾ ಇಲ್ಲ ಅನ್ನೋದು ವಿಪರ್ಯಾಸದ ಸಂಗತಿ ಆಗಿರುತ್ತೆ. ಯಾಕಂತಂದ್ರೆ ಇವ್ರಿಗೆ ಗೊತ್ತಿದೆ, ಇವರು ಶಾಶ್ವತವಾಗಿ ಅಲ್ಲೊಂದು ಸೇತುವೆ ಮಾಡಿಕೊಡಿ ಅಂತಂದ್ರೆ ಅದೇನು ಆಗೋ ಕೆಲಸ ಅಲ್ಲ. ಅಟ್ಲೀಸ್ಟ್ ನಮ್ಗೆ 4 ಪೈಪ್ಗಳನ್ನ ಹಾಕಿ ಮೇಲ್ಗಡೆ ಒಂದಷ್ಟು ಮಣ್ಣುಗಳನ್ನ ಹಾಕಿ ತಾತ್ಕಾಲಿಕವಾಗಿ ನೀವು ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಇದು 1-2 ದಿನಗಳ ಹಳ್ಳ ಹರಿಯುವಂತದಲ್ಲ. ಬರೋಬ್ಬರಿ ಮಳೆಗಾಲ ಶುರು ಆದ್ರೆ 4 ತಿಂಗಳವರೆಗೂ ಕೂಡ, ಯಾಕಂದ್ರೆ ಕೃಷ್ಣಾ ನದಿಯಿಂದ ಇವತ್ತು ಬಸವೇಶ್ವರ ಯಾತ್ ನೀರಾವರಿ ಮೂಲಕ ಆ ಒಂದು ಕೆರೆಯನ್ನ ತುಂಬಿಸ್ತಾರೆ. ಕೆರೆ ತುಂಬಿದಾದ ಬಳಿಕ ಅದೇ ಹಳ್ಳದ ಮೂಲಕ ಹೋಗಿ ಮತ್ತೆ ಮುಂದಿನ ಕೆರೆಗಳು ತುಂಬಬೇಕಾಗತ್ತೆ. ಬರೋಬ್ಬರಿ 4 ತಿಂಗಳವರೆಗೂ ಕೂಡ ಈ ಒಂದು ನೀರ್ ಹರಿಯುತ್ತೆ. ಹೆಚ್ಚು ಕಮ್ಮಿ ಏನಂತಂದ್ರೆ ಮಳೆ ಜಾಸ್ತಿ ಆದಂತ ಸಂದರ್ಭದಲ್ಲಿ, ನೀರ್ ಜಾಸ್ತಿ ಬಿಟ್ಟಂತ ಸಂದರ್ಭದಲ್ಲಿ ಸುಮಾರು 6 ಅಡಿ 7 ಅಡಿವರೆಗೂ ಕೂಡ ನೀರ್ ಬರುತ್ತೆ. ಅಕಸ್ಮಾತ್ ಹಾಗೆ ನಾರ್ಮಲ್ ಆಗಿದ್ರೆ ಬರೋಬ್ಬರಿ 3-4 ಅಡಿ ನೀರ್ ಇರುತ್ತೆ. ಸೊ ಅದೇ ನೀರ್ನಲ್ಲೇ ದಾಟ್ಕೊಂಡು ಹೋಗ್ಬೇಕು. ಚಿಕ್ಕ ಮಕ್ಕಳಿದ್ರೆ ಮನೆಯವರು ಅವ್ರನ್ನ ಹೆಗಲ್ ಮೇಲೆ ಕೂಡಿಸ್ಕೊಂಡು ಹೋಗಿ
ಹಳ್ಳ ದಾಟಿಸಿ ಮತ್ತೆ ವಾಪಸ್ ಬರ್ಬೇಕು. ಸೊ ಈ ರೀತಿ ಅಕಸ್ಮಾತ್ ಯಾರಾದ್ರೂ ದೊಡ್ಡವರು ಇರ್ಲಿಲ್ಲ ಅಂತಂದ್ರೆ ಆ ಮಕ್ಕಳೇ ದಾಟ್ಕೊಂಡ್ ಬರುವಂತ ಸಂದರ್ಭದಲ್ಲಿ ಎಷ್ಟೋ ಜನ ಹರ್ಕೊಂಡು ಹೋಗಿ ಪ್ರಾಣ ಕಳ್ಕೊಳ್ಳೋ ಮಟ್ಟಿಗೂ ಕೂಡ ದುರ್ಘಟನೆಗಳು ನಡೆದಿದ್ದಾವೆ. ಅಂತ ಪರಿಸ್ಥಿತಿ ಇದ್ರೂ ಕೂಡ ಇವತ್ತು ತಾಲೂಕಾಡಳಿತ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋದಕ್ಕೆ ನಿಜಕ್ಕೂ ಇದೊಂದು ರೀತಿ ದುರಂತ ಅಂತ ಹೇಳ್ಬೋದಾಗುತ್ತೆ. ನಿಜ, ಇನ್ನಾದ್ರೂ ಎಚ್ಚೆತ್ಕೊಳ್ತಾರ ಅನ್ನೋದು ಕಾದು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಲೋಹಿತ್ ಡೀಟೇಲ್ಸ್ಗೆ. ಇವಿಷ್ಟು